ದಿನಗಳು ಭರವಸೆಗಳೊಂದಿಗೆ ಪ್ರಾರಂಭವಾಗುತ್ತೆ, ಕನಸುಗಳೊಂದಿಗೆ ಕೊನೆಯಾಗುತ್ತೆ. ಹಾಗೆ ಕೆಲವು ದಿನಗಳು ಸವಾಲುಗಳೊಂದಿಗೆ ಪ್ರಾರಂಭವಾಗುವುದರ ಜೊತೆಗೆ ಖಂಡಿತವಾಗಿಯೂ ಅನುಭವಗಳೊಂದಿಗೆ ಕೊನೆಯಾಗುತ್ತೆ. ಅದೇ ಅಲ್ವಾ ಜೀವನ, ಎಷ್ಟು ಸುಂದರ. ಗುಡ್ ಮಾರ್ನಿಂಗ್ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ನನ್ನ ಒಂದು ಪುಟ್ಟ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಾರ್ನಿಂಗ್ ರುಟೀನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಕೆಲವು ತಾಯಂದಿರು 4 ಗಂಟೆಗೆ ಎದ್ದರೆ, ಇನ್ನು ಕೆಲವು ತಾಯಂದಿರು 6 ಗಂಟೆ 7 ಗಂಟೆಗೆ ಎದ್ದು ಅವರ ಮಕ್ಕಳಿಗೆ ಇಷ್ಟವಾದಂಥ ತಿಂಡಿನ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆಗ್ತಾರೆ. ಇನ್ನು ಕೆಲವರು ಅವರು ಆಫೀಸ್ಗಳಿಗೆ ಇಲ್ಲ ಹೊರಗಡೆ ಹೋಗಿ ದುಡಿಯೋವಂಥವ್ರಿಗೆ ಅವರಿಗೆ ಬಾಕ್ಸ್ಗೆ ಏನು ರೆಡಿ ಮಾಡ್ಕೊಬೇಕು ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ದಿನ ಕಳೀತಾನೇ ಇರುತ್ತೆ. ಪ್ರತಿಯೊಂದು ಮನೆಯಲ್ಲೂ ಇದೇ ಒಂದು ಪರಿಸ್ಥಿತಿ. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಆಯಾಸ, ಒಂದು ಕಡೆ ಪ್ರೀತಿ ವಿಶ್ವಾಸ ಅಂತಲೇ ಹೇಳಬಹುದು. ಬೆಳಿಗ್ಗೆ ಎದ್ದೇಳೋದು ಕಷ್ಟ ಆಗಬಹುದು, ಬಟ್ ಎದ್ದೇಳಲೇಬೇಕು, ಅನಿವಾರ್ಯ. ಅದು ನಮ್ಮ ಮಕ್ಕಳ ದೈನಂದಿನ ಚಟುವಟಿಕೆ ಆಗಿರುತ್ತೆ. ಸೊ ಅವರ ಒಂದು ವಿದ್ಯಾಭ್ಯಾಸಕ್ಕೆ ನಾವು ಸಾಥ್ ಕೊಟ್ಟಾಗುತ್ತೆ. ನಮ್ಮನ್ನು ನೋಡಿ ಮಕ್ಕಳು ಕಲಿತವೆ ಅಂತಾರಲ್ಲ. ಸೊ ನಾವು ಎಷ್ಟು ಗಂಟೆಗೆ ಎದ್ದೇಳ್ತೀವಿ, ಏನು ಕೆಲಸ ಮಾಡ್ತೀವಿ, ಅದನ್ನು ನೋಡಿ ನಮ್ಮ ಮಕ್ಕಳು ಕಲಿಯುವಂಥದ್ದು. ನನ್ನ ಮಗಳು ಹೆಂಗೆ ಅಂದರೆ, ಅವಳಿಗೆ ಸ್ವಲ್ಪ ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ಬಿಸಿ ಮಾಡ್ತಾ ಇರ್ತಾಳೆ. ಯಾಕೆ ಅಂದರೆ ತುಂಬ ಚಳಿ ಇರೋದ್ರಿಂದ ಅಮ್ಮ ಇನ್ನೂ ಸ್ವಲ್ಪ ನಿದ್ದೆ ಮಾಡ್ತೀನಿ, ಅಮ್ಮ ಮಲ್ಕೊಬೇಕು ಅಂತ ಆಟ ಮಾಡ್ತಿರ್ತಾಳೆ. ನಮ್ಮಗಳಿಗೆ ಆಗಲ್ಲ, ಇನ್ನು ಮಕ್ಕಳಿಗೆ ಆಗುತ್ತಾ? ಸೊ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಅಭ್ಯಾಸವನ್ನೋದನ್ನ ನಾವು ಕಲಿಸ್ಲೇಬೇಕಾಗುತ್ತೆ, ಅಭ್ಯಾಸ ಮಾಡಿಸ್ಬೇಕು. ಕೆಲವೊಮ್ಮೆ ತುಂಬಾ ಇಷ್ಟಪಟ್ಟು ಅವಳೇ ಎದ್ದು ರೆಡಿ ಆಗ್ತಾಳೆ. ಇನ್ನು ಕೆಲವು ಟೈಮು ನಾನು ಹೋಗಿ ಎದ್ದೊಳಿಸಿದ್ರು ಕೂಡ ಹೇಳ್ತಾನೆ ಇರ್ತಾಳೆ, ಹೋಗಲೇಬೇಕಮ್ಮ, ಇವತ್ತು ಹೋಗಲ್ಲ ಅಂತ. ಸೊ ಮಕ್ಕಳೇ ಹಂಗೆ ಬೆಳೀತಾ ಬೆಳೀತಾ ಅವರೇ ಸರಿ ಹೋಗ್ತಾರೆ, ಅವ್ರಿಗೆ ಬುದ್ಧಿ ಅನ್ನೋದು ಬರುತ್ತೆ. ಆಮೇಲೆ ತುಂಬಾ ಸ್ಮೂತು ಅವಳು. ಈ ತಲೆ ಬಾಚಬೇಕಾದ್ರೆ ಒಂದು ಸ್ವಲ್ಪ ಸಿಕ್ಕಿ ಬಿಡ್ಸೋಕ್ಕೆ ಅವರು ಅಳ್ತಾಳೆ. ಸೊ ಆ ರೀತಿ ತುಂಬ ಸಾಫ್ಟಾಗಿ ಬೆಳೆಸ್ಬಿಟ್ಟಿದ್ದೀವಿ ಅಂತ ನನಗೀಗ ಅನಿಸುತ್ತೆ. ಸೊ ಈಗ ಅವಳಿಗೆ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಲೈಟಾಗಿ ಇವತ್ತು ಮೆಂತ್ಯ ಪಲಾವ್ ಮಾಡಿದೆ. ಹಾಗೆ ಸ್ವಲ್ಪ ಲೆಫ್ಟ್ ಓವರ್ ನೈಟ್ ನಾನು ವಡೆ ಮಾಡಿದ್ದು ಇಟ್ಟಿದ್ದೆ. ಸೊ ಅದನ್ನು ಬಿಸಿ ವಡೆ ಹಾಕ್ಕೊಟ್ಟೆ. ಸ್ವಲ್ಪ ಮೊಸರು ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೊಂಡು ತಿಂತಾಳೆ. ಅವಳಿಗೆ ಡ್ರೈ ಇರೋದಕ್ಕಿಂತ ಈ ರೀತಿಯಾಗಿ ಸ್ವಲ್ಪ ಮೊಸರು ಹಾಕ್ಕೊಟ್ರೆ ಚೆನ್ನಾಗಿ ತಿಂತಾಳೆ ಇಷ್ಟಪಟ್ಟು. ಅವಳು ಚಿಕ್ಕ ವಯಸ್ಸಿಂದನೂ ಅಷ್ಟೇ, 2 ವರ್ಷ ಇದ್ದಾಗಿಂದನೂ ಮೊಸರು ಅಂದರೆ ಅವಳಿಗೆ ತುಂಬಾ ಇಷ್ಟ. ನನ್ನ ಮಗನಿಗೂ ಕೂಡ ಅಷ್ಟೇ. ಬಟ್ ಈಗ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಪಲಾವ್ ಏನಾರು ಮಾಡಿದಾಗ ಸ್ವಲ್ಪ ಖಾರ ಇರುತ್ತೆ ಅಂತೇಳಿ ಕೊಟ್ಟು ಕಳಿಸ್ತೀನಿ ಅಷ್ಟೇ. ಸೊ ವಾಟರ್ ಬಾಟಲು, ಫ್ರೂಟ್ಸ್ ಎಲ್ಲ ಏನೂ ತರಿಸ್ತಾ ಇಲ್ಲ ನಾನು. ಈಗ ಆಪಲ್ ಕೊಟ್ಟರು ಅವಳಿಗೆ ಶೀತ ಆಗುತ್ತೆ, ಗ್ರೇಪ್ಸ್ ಕೊಟ್ಟರು ಶೀತ ಆಗುತ್ತೆ, ಬನಾನಾ ಕೊಟ್ಟರು ಶೀತ ಆಗುತ್ತೆ. ಸೊ ಇನ್ನೇನು ಕೊಡಲಿ ನಾನು, ಹಾಗಾಗಿ ನಾನು ಫ್ರೂಟ್ಸ್ನ ಅವಾಯ್ಡ್ ಮಾಡಿದ್ದೀನಿ. ಮನೆಯಲ್ಲೇ ಈ ಬಿಸ್ಕೆಟು ಏನಾದರೂ ಒಂದು ಈ ರೀತಿಯಾಗಿ ಸ್ನ್ಯಾಕ್ಸ್ನ ಮಾಡಿಕೊಡ್ತಾಯಿದ್ದೀನಿ. ಮನೆಯಲ್ಲೇ ಸ್ವಲ್ಪ ಆಲೂಗಡ್ಡೆ ಬೇಯಿಸ್ಕೊಳ್ಳೋದು, ಅದ್ರಿಗೆ ಸಮೋಸ ರೀತಿ ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಅದನ್ನೇ ಸ್ನ್ಯಾಕ್ಸ್ ಆಗಿ ಮಾಡಿಕೊಡ್ತೀನಿ. ಹಾಗೆ ಬ್ರೆಡ್ ತರಿಸಿದ್ರೆ ಬ್ರೆಡ್ ರೋಸ್ಟ್ ಮಾಡಿಕೊಡೋದು, ಈ ರೀತಿಯಾಗಿ ಮಾಡಿಕೊಡ್ತೀನಿ. ಒಂದಿನ ಜೋಳ ಬೇಯಿಸೋದು, ಈ ರೀತಿ ಸ್ನ್ಯಾಕ್ಸ್ ಕೊಡ್ತಾಯಿದ್ದೀನಿ. ಫ್ರೂಟ್ ಕಡಿಮೆ ಮಾಡಿದ್ದೀನಿ ನಾನು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಮಗಳು ಬ್ಯಾಗ್ನ ರೆಡಿ ಮಾಡೋದು ಹಸ್ಬೆಂಡ್ ಕೆಲಸ. ಸೊ ಅವರು ಬುಕ್ಸ್ ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾಳೆ, ಮತ್ತು ಡೈರಿ ಸೈನ್ ಮಾಡೋದು, ಪೆನ್ಸಿಲೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಇಟ್ಟಿಡೋದು ಅವ್ರ ಕೆಲಸ. ಸೊ ಪೆಂಡಿಂಗ್ ಏನಾದರೂ ಇದ್ದರೆ ಅದನ್ನು ನಾನು ಮಾಡ್ತೀನಿ. ಸ್ವಲ್ಪ ನೈಟು ಹೋಮ್ವರ್ಕ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಪೆಂಡಿಂಗ್ ಇತ್ತು, 1-2 ಲೈನ್ ಬರೀಬೇಕಿತ್ತು, ಅದನ್ನು ನಾನೇ ಮಾಡಿಕೊಡ್ತಾಯಿದ್ದೀನಿ. ಎಲ್ಲ ಅಮ್ಮದಿರ್ಗೂ ಅದೇ ಅಲ್ವಾ, ಮಕ್ಳುಗಳು ಓಡಿಸ್ಕೋಬಾರ್ದು, ಬೈಸ್ಕೋಬಾರ್ದು ಅಂತ ನಾವೇ ಕೆಲವು ಟೈಮ್ ನಾವೇ ಹೋಮ್ವರ್ಕ್ನ ಮಾಡಿಬಿಟ್ಟಿರ್ತೇವೆ. ಅದು ನಗು ಬರ್ತದೆ ನನಗೆ ಹೇಳೋದಕ್ಕೆ. ಅವ್ರ ಕೈಲೇ ಮಾಡಿಸ್ಬೇಕು. ಕೆಲವೊಂದು ಟೈಮು ಈ ರೀತಿಯಾಗಿ ಅರ್ಜೆಂಟ್ ಇದ್ದಾಗ 1-2 ಇದ್ದಾಗ ನಾನೇ ಮಾಡಿಬಿಡ್ತೀನಿ. ಸೊ ಈಗ ಹಾಲು ಕೊಡ್ತಾಯಿದ್ದೀನಿ ರೆಡಿ ಮಾಡಿ. ಅವಳು ಬೆಳಿಗ್ಗೆ ಹೊತ್ತು ಏನೂ ತಿನ್ನೋದಿಲ್ಲ, ಬರೀ ಹಾಲು ಮಾತ್ರ ಕುಡ್ಕೊಂಡು ಹೋಗ್ತಾಳೆ. 10:30ಗೆ ಅವಳಿಗೆ ಟಿಫನ್ಗೆ ಬಿಡ್ತಾರೆ, ಆವಾಗ ತಿಂತಾಳೆ. ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ಸ್ವಲ್ಪ ತಿಂತಾಳೆ. ಆ ರೀತಿ ಬೆಳಿಗ್ಗೆ ತಿನ್ನಿಸಿ ಕಳಿಸ್ಬೇಕು ಅಂತ ಅಂದ್ಕೊಳ್ತೀನಿ. ಹಠ ಮಾಡ್ತಾಳೆ, ಇಲ್ಲ ಬೇಡ ನನಗೆ ಒಂಥರ ಆಗುತ್ತೆ, ನಂಗೆ ತಿನ್ನೋಕ್ಕಾಗಲ್ಲ, ಹಾಲು ಕೊಡು ಸಾಕು ಅಂತಾಳೆ. ಹೋಗಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಬರೀ ಹಾಲು ಮಾತ್ರ ಕುಡ್ಕೊಂಡು ಹೋಗ್ತಾಳೆ. ಅವಳಿಗೆ ನಾಯಿ ಅಂದರೆ ತುಂಬಾ ಭಯ. ಅಲ್ಲಿ ನಾಯಿ ಬಂದಿತ್ತು ಅಂತ ನೋಡಿ ಎಷ್ಟು ಹೆದ್ರುಕೊಂಡು ನೋಡ್ಕೊಂಡು ಹತ್ತುತ್ತಾ ಇದ್ದಾಳೆ. ನನಗೂ ಅಷ್ಟೇ ಭಯ, ಅವಳಿಗೂ ಭಯ, ತುಂಬಾ ಭಯ ಪಡ್ತಾಳೆ ಅವಳು ನಾಯಿ ಕಂಡ್ರೆ. ಸೊ
ಅವಳು ಹೊರಟ ಮೇಲೆ ಇವತ್ತೇನು ಬಗ್ಗೆನೋ ಗೊತ್ತಿಲ್ಲ, ನನ್ನ ಮಗ ಇನ್ನೂ ಮಲಗಿದ್ದ. ಹಾಗಾಗಿ ನಾನು ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು, ಇಲ್ಲಾಂದರೆ ಮಾಡೋದಕ್ಕಾಗೋದೇ ಇಲ್ಲ. ಅವನು ಹಠ ಮಾಡ್ತಾ ಇರ್ತಾನೆ, ಅವನಿಗೆ ಮೊಬೈಲ್ ಹಾಕ್ಕೊಡ್ಬೇಕಾಗುತ್ತೆ ಆ ಟೈಮಲ್ಲಿ. ಸೊ ಹಾಗಾಗಿ ಈಗ ಗಿಡಗಳನ್ನೆಲ್ಲ ನೋಡ್ತಾ ಇದೆ. ಇದು ಪತ್ರೆ ಅಂತಾರೆ ಸ್ನೇಹಿತರೆ. ಇದು ನನ್ನ ಅಮ್ಮ ಮನೇಲಿ ತಂದಿದ್ದಿತ್ತು. ಒಂದೇ ಒಂದು ಕಡ್ಡಿ ಹಾಕಿದೆ ನೋಡಿ, ಅದು ಬೆಳೆದು ಈ ರೀತಿ ದೊಡ್ಡದಾಗಿದೆ. ಸ್ವಲ್ಪ ಏನೋ ಹುಳ ಥರ ಕಚ್ಕೊಂಡಿತ್ತು, ಸೊ ಅದನ್ನು ತೆಗಿತಾ ಇದೆ. ಕೆಲವು ಟೈಮ್ ಈ ರೀತಿಯಾಗಿ ಹುಳ ಎಲ್ಲ ಬಂದುಬಿಡುತ್ತೆ. ಅವಾಗವಾಗ ನೋಡ್ತಾ ಇರ್ಬೇಕು ನಾವು, ಇಲ್ಲ ಎಲೆ ತಿಂದಾಗುತ್ತೆ. ನಾನು ಫ್ಲವರ್ದೆಲ್ಲ ಏನೂ ಹಾಕಿಲ್ಲ, ಬರೀ ಶೂವ್ದು ಹಾಕಿದ್ದೀನಿ ಅಷ್ಟೇ. ನೋಡಿದ್ರಲ್ಲ, ಮಿನಿ ವಿಡಿಯೋ ಅಂತಲೇ ಹೇಳ್ಬೋದು. ನಿಮಗೆ ನನ್ನ ಮಾರ್ನಿಂಗ್ ರೂಟೀನ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.